ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಪದ್ಮಾವತಿ ಜಯಪ್ರಕಾಶ್, ರೇಖಿ ಮಾಸ್ಟರ್. ಇಂದಿನ ವಿಷಯದಲ್ಲಿ ಉಪ್ಪಿನ ಮಹತ್ವವನ್ನು ತಿಳಿಯೋಣ. ರೇಖೆಯಿಂದ ಉಪ್ಪನ್ನು ರೇಖೆಯಲ್ಲಿ ಬಳಸಿ ಯಾವ ರೀತಿ ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಬಹುದು ಹಾಗೂ ಮನೆಯನ್ನು ಶುದ್ಧಿ ಮಾಡಲು ಮತ್ತು ನಮ್ಮ ಆಹಾರವನ್ನು ಸಹ ಶುದ್ಧಿಪಡಿಸಲು ಕಲ್ಲು ಉಪ್ಪು ಹೇಗೆ ಸಹಾಯ ಮಾಡುತ್ತದೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಪ್ರತಿದಿನ ಒಂದು ಹಿಡಿಯಷ್ಟು ಉಪ್ಪನ್ನು ಸ್ನಾನದ ಬಕೆಟ್ನಲ್ಲಿ ಹಾಕಿ ಸ್ನಾನ ಮಾಡಿ ನಂತರ ಶುದ್ಧವಾದ ನೀರಿನಿಂದ ಸ್ನಾನ ಮಾಡಿದರೆ ನಮ್ಮ ದೇಹದಲ್ಲಿರುವ ನೆಗೆಟಿವಿಟಿಯು ಹೊರಗೆ ಹೋಗುತ್ತದೆ. ಹಾಗೂ ಮನೆಯ ನೆಗೆಟಿವಿಟಿಯನ್ನು ಹೊರಹಾಕಲು ನಾವು ಮನೆ ಒರೆಸುವ ನೀರಿಗೆ ಸಹ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಮನೆಯನ್ನು ಸ್ವಚ್ಛ ಮಾಡುವುದರಿಂದ ಮನೆಯಲ್ಲೇ ನೆಗೆಟಿವಿಟಿ ಹೋಗುತ್ತದೆ. ಹಾಗೆಯೇ ಮನೆಯಲ್ಲಿ ಅಥವಾ ರೂಮಿನ 4 ಮೂಲೆಗಳಲ್ಲಿ ಒಂದು ಕಪ್ಪಲ್ಲಿ ಒಂದು ಪಿಂಗಾಣಿ ಕಪ್ ಅಥವಾ ಪೇಪರ್ ಕಪ್ ಸಹ ಆಗಿರಬಹುದು ಅಥವಾ ಗಾಜಿನ ಕಪ್, ಈ ರೀತಿ ಮೆಟಲ್ ಹೊರತುಪಡಿಸಿ ಪಿಂಗಾಣಿ, ಗಾಜು, ಪೇಪರ್ ಕಪ್ ಇಂತಹದರ ಸಣ್ಣ ಸಣ್ಣ ಕಪ್ಪುಗಳಲ್ಲಿ 4 ಮೂಲೆಗಳಲ್ಲಿ ಕಲ್ಲುಪ್ಪುಗಳನ್ನು ತುಂಬಿ ಅದನ್ನು ಮೂಲೆಗಳಲ್ಲಿ ಇಟ್ಟು 1 ವಾರ ನಂತರ ಅದನ್ನು ಫ್ಲಶ್ ಔಟ್ ಮಾಡಬಹುದು ಉಪ್ಪನ್ನು, ಅಥವಾ ಡಸ್ಟ್ಬಿನ್ಗೆ ಹಾಕಬಹುದು. 1 ವಾರ ಆದ ನಂತರ ಉಪ್ಪನ್ನು ನೋಡಿದರೆ ಅದು ಬಣ್ಣ ಬದಲಾಗಿದ್ದರೆ ಅಥವಾ ಅದು ನೀರಾಗಿ ಹರಿಯುತ್ತಿದ್ದರೆ ಅದು ನೆಗೆಟಿವಿಟಿ ಎಲ್ಲ ಹೊರಗೆ ನೆಗೆಟಿವಿಟಿ ಎಲ್ಲ ಅದು ಎಳೆದುಕೊಂಡು ಸ್ವಚ್ಛವಾಗುತ್ತದೆ. ಮನೆಯೆಲ್ಲ ಸ್ವಚ್ಛವಾಗುತ್ತದೆ. ಈ ರೀತಿ ಕಲ್ಲುಪ್ಪಿನಿಂದ ಮನೆಯನ್ನು ಸ್ವಚ್ಛಪಡಿಸಬಹುದು. ಪ್ರತಿ ವಾರವನ್ನು ಅದನ್ನು ಆ ಕಪ್ಪಲ್ಲಿರೋ ಉಪ್ಪನ್ನು ಬದಲಿಸಬೇಕು. ನಂತರ ಹೊಸ ಉಪ್ಪನ್ನು ಮತ್ತೆ ಬೇರೆ ಕಪ್ಪುಗಳಲ್ಲಿ ಹಾಕಿ ರೂಮಿನ 4 ಮೂಲೆಗಳನ್ನು ಇಡಬೇಕು. ಈ ರೀತಿ ಮಾಡೋದ್ರಿಂದ ರೂಮು ಹಾಗೂ ಮನೆಯ ಎಲ್ಲ ಕೋಣೆಗಳು ಸ್ವಚ್ಛವಾಗುತ್ತದೆ. ಹಾಗೆಯೇ ಈ ಉಪ್ಪು ಒಂದು ಶಕ್ತಿಯ ಒಂದು ಶಕ್ತಿ ಶುದ್ಧಿ ಎನರ್ಜಿ ಕ್ಲೆನ್ಸರ್. ಇದು ನಕಾರಾತ್ಮಕ ಶಕ್ತಿಯನ್ನು ಅತ್ಯಂತ ವೇಗವಾಗಿ ಹೋಗಲಾಡಿಸುತ್ತದೆ.